ಸಚಿವ ಸಂಪುಟ ವಿಸ್ತರಣೆಗೆ ರಾಜ್ಯದಲ್ಲಿ ಸರ್ಕಸ್ ನಡೀತಾ ಇರುವ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ದೆಹಲಿಯಿಂದ ಬಂದ ಬಳಿಕ ಖರ್ಗೆಯನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿರುವುದು. ದೆಹಲಿಯಲ್ಲಿ ನಡೆದ ಸಭೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ಖರ್ಗೆ ಜೊತೆ ಮಹತ್ವದ ಚರ್ಚೆಯಾಗ್ತಾ ಇದೆ. ಕಳೆದ 2-3 ದಿನದ ಹಿಂದೆ ಬಿಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ದೆಹಲಿಯ ಅಂಗಳಕ್ಕೆ ಹೋಗಿದ್ರು. ಅದಾದ ನಂತರದಲ್ಲಿ ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ ಖರ್ಗೆ ಅವರ ಜೊತೆ ಮಾತುಕತೆ ಆಗ್ತಾ ಇತ್ತು. ಅದಾದ ನಂತರದಲ್ಲಿ ವೈಯಕ್ತಿಕ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಈ ತಿಂಗಳ 20ನೇ ತಾರೀಕಿನ ಒಳಗಾಗಿ ಸಂಪುಟ ವಿಸ್ತರಣೆ ಆಗಬೇಕು ಅಥವಾ ಈಗಾಗಲೇ ಖಾಲಿ ಇರುವಂಥ ಸಚಿವ ಆಕಾಂಕ್ಷಿಗಳ ಖಾತೆಯನ್ನು ಭದ್ರಪಡಿಸಬೇಕು, 2ನೇ ಬಾರಿಯ ಪಟ್ಟಿಯನ್ನು ಕೂಡ ಮಂಡಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ 20 ಸ್ಥಾನಗಳಿಗೆ ಸುಮಾರು 40ಕ್ಕೂ ಹೆಚ್ಚಿನ ಶಾಸಕರು ಲಾಭಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಬೇಕಾಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೇರಿದಂತೆ 34 ಸಚಿವ ಪಟ್ಟಿಗೆ ಈಗಾಗಲೇ ಬಹುತೇಕ ಬೇರೆ ಬೇರೆ ಹೆಸರು ಕೇಳಿ ಬರ್ತಾ ಇದೆ. ಸದ್ಯ ಖರ್ಗೆಯನ್ನ ಭೇಟಿ ಮಾಡಿ ಈಗಾಗಲೇ ಅಂತಿಮವಾಗಿ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಗೆ ಬಿಕೆ ಹರಿಪ್ರಸಾದ್ ಅವರ ಕಡೆಯಿಂದಲೂ ಕೂಡ ಒಂದಷ್ಟು ಆಕಾಂಕ್ಷಿಗಳ ಹೆಸರನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಈಗಾಗಲೇ ಯುವ ನಾಯಕರಿಗೆ ಮಣೆ ಹಾಕಬೇಕು, ಪಕ್ಷ ಬಲವರ್ಧನೆ ಆಗಬೇಕು, ಮುಂದಿನ ಎಲೆಕ್ಷನ್ಗೂ ಕೂಡ ಇದು ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಬೇಕು, ಎಲ್ಲವನ್ನ ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಖದೀಜಾ ಅವರ ಹೆಸರನ್ನ ಸೂಚಿಸ್ತಾರೆ ಅನ್ನುವಂತಹ ಅಲ್ಲಲ್ಲಿ ಗಾಳಿ ಸುದ್ದಿಗಳು. ಇದೆಲ್ಲದರ ಕುರಿತಾಗಿ ದೆಹಲಿಯಲ್ಲಿ ಏನೇನು ಸಭೆ ನಡೀತು ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್.